ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎನ್ನುವ ಹಾಡಿನಂತೆ ಆ ಪರಮೇಶ್ವರನನ್ನ ಯಾರು ನೆನೆಯುತ್ತಾರೋ ಅವರನ್ನ ಎಲ್ಲ ಪಾಪಗಳಿಂದ ದೂರ ಮಾಡ್ತಾನೆ ಆ ತ್ರಿಲೋಕದೊಡೆಯನಾದ ಜಗದೀಶ್ವರ ಸ್ವಾಮಿ. ಈ ಸ್ವಾಮಿಯು ಕಾಶಿಯಲ್ಲಿ ವಿಶ್ವೇಶ್ವರನಾಗಿ ನೆಲೆ ನಿಂತಿದ್ದರೆ ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾನೆ. ನಮ್ಮ ಭಾರತ ಭೂಮಿಯಲ್ಲಿ ಈ ದೇವನಿಗೋಸ್ಕರ ಕಟ್ಟಿದ ದೇಗುಲಕ್ಕಂತೂ ಲೆಕ್ಕವೇ ಇಲ್ಲ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಪರಮೇಶ್ವರನು ನೆಲೆ ನಿಂತ ಪುಣ್ಯ ಸ್ಥಳವಾದ ಅರಕೇಶ್ವರ ದೇಗುಲವನ್ನ ದರ್ಶನ ಮಾಡಿ ಪುನೀತರಾಗೋಣ. ಅರಕೇಶ್ವರ ದೇವಾಲಯವು 12ನೇ ಶತಮಾನದಲ್ಲಿ ಚೋಳರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಈ ದೇಗುಲವು ಮುಖಮಂಟಪ, ವಿಶಾಲವಾದ ಪ್ರದಕ್ಷಿಣಾ ಪಥ ಮತ್ತು ಸುಂದರವಾದ ಗರ್ಭಗೃಹವನ್ನ ಹೊಂದಿದೆ. ಇಲ್ಲಿ ಮಹೇಶ್ವರನು ಉದ್ಭವ ರೂಪಿಯಾಗಿ ನೆಲೆ ನಿಂತಿದ್ದು, ಈ ದೇವನನ್ನ ಅರಕೇಶ್ವರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ನಾಗರ ಮಚ್ಚೆ ಎನ್ನುವ ರೋಗಕ್ಕೆ ಪರಿಹಾರವಿದ್ದು, ಯಾವುದೇ ಜಾತಿಯ ಸರ್ಪಗಳು ಮನುಷ್ಯರಿಗೆ ಕಚ್ಚಿದ್ರೆ ಅಂಥವರು ದೇವಸ್ಥಾನಕ್ಕೆ ಬಂದು ಇಲ್ಲಿ ನೀಡುವ ಸ್ವಾಮಿಯ ಮೈಮೇಲಿನ ಶ್ರೀಗಂಧದ ತೀರ್ಥ ಪ್ರಸಾದವನ್ನ ಸೇವಿಸೋದ್ರಿಂದ ನಾಗರ ಹಾವಿನ ಕಡಿತದಿಂದ ಉಂಟಾದ ಗಾಯಗಳು ದೂರವಾಗುತ್ತಂತೆ. ಅಲ್ಲದೆ ಇಲ್ಲಿ ನೀಡುವ ಮೃತ್ತಿಕೆಯ ಮಣ್ಣನ್ನ ಮೈಗೆ ಹಚ್ಚಿಕೊಳ್ಳೋದ್ರಿಂದ ಚರ್ಮ ರೋಗಗಳು ದೂರವಾಗುತ್ತೆ ಎನ್ನುವ ಪ್ರತೀತಿ ಕೂಡ ಇದೆ. ಹೀಗಾಗಿ ನೂರಾರು ಮಂದಿ ನಿತ್ಯ ಈ ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಅರಕೇಶ್ವರ ಸ್ವಾಮಿ ಬಂದು ನೆಲೆ ನಿಂತುದರ ಹಿಂದೆ ಒಂದು ಕತೆ ಕೂಡ ಇದೆ. ಬಹಳ ಹಿಂದೆ ಈ ಕ್ಷೇತ್ರವು ದಟ್ಟವಾದ ಕಾಡಿನಿಂದ ಕೂಡಿದ್ದು, ಈ ಊರಿನ ಸಮೀಪದ ಪಾಳೆಗಾರರು ತಮ್ಮ ಮನೆಯ ಹಸುವನ್ನ ನಿತ್ಯ ಈ ಕಾಡಿಗೆ ಮೇಯಿಸಲು ಬಿಡ್ತಾ ಇದ್ರಂತೆ. ಅದರಲ್ಲಿ ಒಂದು ಹಸುವು ಮನೆಗೆ ಬಂದು ಹಾಲು ಕೊಡದೆ ರಕ್ತವನ್ನ ನೀಡ್ತಾ ಇತ್ತು. ಇದನ್ನ ತಿಳಿದ ಪಾಳೆಗಾರರು ಹಸುವನ್ನ ಹಿಂಬಾಲಿಸಿಕೊಂಡು ಬಂದು ನೋಡಲಾಗಿ ಅದು ಭೂಮಿಯ ಮೇಲೆ ತನ್ನ ಕೆಚ್ಚಲಿನಿಂದ ಹಾಲನ್ನ ಸುರಿಸ್ತಾ ಇತ್ತು. ನಂತರ ಪಾಳೆಗಾರರು ಈ ಜಾಗವನ್ನ ಕೊಡಲಿಯಿಂದ ಅಗೆಯಲಾಗಿ ಅಲ್ಲಿ ಈಶ್ವರ ಲಿಂಗವು ದೊರಕಿತು. ಮುಂದೆ ಪಾಳೆಗಾರರೇ ಈ ಶಿವಲಿಂಗಕ್ಕೆ ದೇಗುಲವನ್ನ ಕಟ್ಟಿಸಿದ್ರು ಎಂದು ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಅಲ್ಲದೆ ಶಿವಲಿಂಗವಿದ್ದ ಜಾಗದಲ್ಲಿ ಗುತ್ತಿ ಗಿಡಗಳು ಹೇರಳವಾಗಿ ಬೆಳೆಯುತ್ತಿದ್ದರಿಂದ ಈ ಊರಿಗೆ ಗುತ್ತಲು ಎನ್ನುವ ಹೆಸರು ಬಂದಿತು ಎಂದು ಹೇಳಲಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ದೇವರ ರಥೋತ್ಸವ ಕಾರ್ಯಕ್ರಮ ಜರುಗುತ್ತೆ. ಬರೋಬ್ಬರಿ 10 ದಿನಗಳ ಕಾಲ ಇಲ್ಲಿ ಅನೇಕ ಉತ್ಸವಗಳನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಆ ಸಮಯದಲ್ಲಿ ದೇವರಿಗೆ ಪಂಚಾಮೃತದ ಅಭಿಷೇಕ, ಕಳಸ ಪೂಜೆ, ಗಜಾರೋಹಣ ಉತ್ಸವ, ಬಲಿಪೂಜೆ, ತೇರಡಿ ಉತ್ಸವ, ಶಯನೋತ್ಸವ, ವಸಂತೋತ್ಸವ, ಮಂಟಪೋತ್ಸವಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಶಿವರಾತ್ರಿ, ರಥಸಪ್ತಮಿ, ವೈರಮುಡಿ ಉತ್ಸವ, ಕೃತಿಕೋತ್ಸವ ಹಾಗೂ ನವರಾತ್ರಿ ಉತ್ಸವಗಳನ್ನು ಕೂಡ ಈ ಕ್ಷೇತ್ರದಲ್ಲಿ ವಿಧಿವತ್ತಾಗಿ ಆಚರಿಸಲಾಗುತ್ತೆ. ಶಕ್ತಿಶಾಲಿಯಾದ ಅರಕೇಶ್ವರ ಸ್ವಾಮಿಯನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ, ಸಾಯಂಕಾಲ 4:30ರಿಂದ ರಾತ್ರಿ 8:30ರವರೆಗೆ ದರ್ಶನ ಮಾಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಏಕವರ ರುದ್ರಾಭಿಷೇಕ, ಶಾಲಿ ಅನ್ನದ ಅಲಂಕಾರ, ಬೆಣ್ಣೆ ಅಲಂಕಾರ, ಬಿಲ್ವಾರ್ಚನೆ, ಸಹಸ್ರನಾಮಾರ್ಚನೆ, ಹಣ್ಣುಕಾಯಿ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಅರಕೇಶ್ವರ ಸ್ವಾಮಿಯ ಈ ದೇವಾಲಯವು ಮಂಡ್ಯ ಜಿಲ್ಲೆಯ ಗುತ್ತಲು ಗ್ರಾಮದಲ್ಲಿದ್ದು, ಈ ಕ್ಷೇತ್ರವು ಮೈಸೂರಿನಿಂದ 49 ಕಿಲೋಮೀಟರ್, ಬೆಂಗಳೂರಿನಿಂದ 96 ಕಿಲೋಮೀಟರ್, ಹಾಸನದಿಂದ 125 ಕಿಲೋಮೀಟರ್, ರಾಮನಗರದಿಂದ 48 ಕಿಲೋಮೀಟರ್, ಮಂಡ್ಯದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಮಂಡ್ಯ ಬಸ್ ನಿಲ್ದಾಣದಿಂದ ಈ ಕ್ಷೇತ್ರಕ್ಕೆ ಸರ್ಕಾರಿ ಬಸ್ ಸೌಲಭ್ಯವಿದೆ. ಮಂಡ್ಯವು ಉತ್ತಮವಾದ ರೈಲ್ವೆ ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ದೇಗುಲವನ್ನ ದರ್ಶನ ಮಾಡಿ ನಾಗಮಚ್ಚೆಯಂತಹ ಸಮಸ್ಯೆಗಳಿದ್ದರೆ ಆ ರೋಗಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಗಜೇಂದ್ರಸ್ಯ ಕೃತಿಂ ವಸನಂ ವರೇಣ್ಯಂ
ಜಟಾಜೂಟ ಮಧ್ಯಂ ಸ್ಫುರದ್ಗಾಂಗವಾರಿಂ ಮಹಾದೇವಮೇಕಂ ಸ್ಮರಾಮಿ ಸ್ಮರಾರಿಂ ಎನ್ನುವ ವೇದಸಾರ ಶಿವಸ್ತೋತ್ರವನ್ನ ಪಠಿಸ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirecannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.